ಲಿಂಗಸೂರು ತಾಲೂಕಿನ ಗುಡುದ್ನಾಳ ಗ್ರಾಮದ ಅಕ್ಕಲ್ಕೋಟ ಶ್ರೀ ರೇವಣಸಿದ್ಧ ಶಿವಶರಣರ ಶಾಖಾ ಮಠದಲ್ಲಿ ಹುಬ್ಬಳ್ಳಿಯ ಸಿದ್ದಾರೂಢ ಸ್ವಾಮೀಜಿಯವರ ಪರಮ ಶಿಷ್ಯರಾದ ಸದ್ಗುರು ರೇವಣಸಿದ್ಧ ಶಿವಶರಣ ಮಹಾಸ್ವಾಮಿಗಳ 42ನೇ ಜಾತ್ರಾ ಮಹೋತ್ಸವ ರವಿವಾರ ದಿನಾಂಕ 24/4/2022ರಂದು ಜರುಗಲಿದೆ ಮತ್ತು ಜಾತ್ರೆಯ ಅಂಗವಾಗಿ ರಥೋತ್ಸವ ಮತ್ತು 22 ನವ ಜೋಡಿಗಳ ಸಾಮೂಹಿಕ ವಿವಾಹಗಳು ನೆರವೇರಲಿವೆ ಎಂದು ಬ್ರಹ್ಮನಿಷ್ಠ ಶ್ರೀ ಸದ್ಗುರು ಚಿಕ್ಕ ರೇವಣಸಿದ್ಧ ಶಿವಶರಣ ಮಹಾಸ್ವಾಮಿಗಳು ತಿಳಿಸಿದರು. ಅವರು ಇಂದು ಗುಡುದ್ನಾಳ ಗ್ರಾಮದಲ್ಲಿ ಭಕ್ತರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿ 42ನೇ ಜಾತ್ರಾ ಮಹೋತ್ಸವದಲ್ಲಿ ಶಿಲಾಮೂರ್ತಿಗೆ ಅಭಿಷೇಕ, ಕೈಲಾಸ ಮಂಟಪ ಪೂಜೆ, ಜ್ಞಾನ ದಾಸೋಹ, ಸಾಮೂಹಿಕ ವಿವಾಹ, ತುಲಾಭಾರ, ರಥೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು ಅಂದು ಬೆಳಗ್ಗೆ 9 ಗಂಟೆಗೆ ಅಮರೇಶ್ವರ ಗುರು ಅಭಿನವ ಗಜದಂಡ ಶಿವಯೋಗಿಗಳು ದೇವರ ಭೂಪುರ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮಗಳಲ್ಲಿ ಅಂಕ್ಲಿ ಮಠದ ತ್ರಿವಿಧ ದಾಸೋಹ ಮೂರ್ತಿ ಶ್ರೀ ವೀರಭದ್ರ ಮಹಾಸ್ವಾಮಿಗಳು, ವೀರಗೋಟದ ಅಡವಿಲಿಂಗ ಮಹಾರಾಜರು, ಆಳಂದದ ಶರಣ ಮಂಟಪದ ಚನ್ನಬಸವ ಪಟ್ಟದೇವರು, ಮಲದಕಲ್ನ ಬಸವರಾಜ ರಾಜಗುರುಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಜಾತ್ರೆಯಲ್ಲಿ ಪ್ರಸಾದ ಸೇವೆಯನ್ನ ಶ್ರೀಮತಿ ಕಸ್ತೂರಿಬಾಯಿ ರಾಮಣ್ಣ ಉಪ್ಪಲದಿನ್ನಿ ದಂಪತಿಗಳು, ಮಾಂಗಲ್ಯ ಸೇವೆಯನ್ನ ಶ್ರೀಮತಿ ಜ್ಯೋತ್ಯಮ್ಮ ಅಯ್ಯಪ್ಪ ಕೌಡಿಮಟ್ಟಿ ದಂಪತಿಗಳು, ಬಟ್ಟೆ ಸೇವೆಯನ್ನ ಶ್ರೀಮತಿ ಉಮಾದೇವಿ ಅಶೋಕ್ ದೇವಾಪುರ ದಂಪತಿಗಳು ಮತ್ತು ತುಲಾಭಾರ ಸೇವೆಯನ್ನ ಶ್ರೀಮತಿ ಶ್ರೀ ಬಸವರಾಜಪ್ಪ ಬಾಲಗುಡ್ಡದ್ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ರಾಮಚಂದ್ರ ದೇವಿಕೆರಿ, ಶ್ರೀಮತಿ ಶ್ರೀದೇವಿ ಹನುಮಂತ ಯಾದಗಿರಿ ದಂಪತಿಗಳು ಭಕ್ತಿ ಸೇವೆ ಸಲ್ಲಿಸುತ್ತಿದ್ದು, ಗುಡುದ್ನಾಳ ಗ್ರಾಮದ ಎಲ್ಲಾ ನಾಗರಿಕರು ಮತ್ತು ಸದ್ಗುರು ರೇವಣಸಿದ್ಧ ಶಿವಶರಣರ ಭಕ್ತ ವೃಂದದವರು ತನು ಮನ ಧನದಿಂದ ಭಾಗವಹಿಸಿ ಆ ರೇವಣಸಿದ್ಧರ ಕೃಪೆಗೆ ಪಾತ್ರರಾಗುವಂತೆ ಆಶೀರ್ವಚನ ನೀಡಿದರು. ರೇವಣಸಿದ್ಧ ಶಿವಶರಣ ಮಹಾಸ್ವಾಮಿಗಳವರ 42ನೇ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ವಸಂತ ಋತು ರವಿವಾರ 24/4/22ರವರೆಗೆ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಜ್ಞಾನ ದಾಸೋಹ, ಶಾಸ್ತ್ರಗತಿಯ ಸಾಮೂಹಿಕ ವಿವಾಹ, ರಥೋತ್ಸವ, ಕೈಲಾಸ ಮಂಟಪ ಪೂಜೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮುಂತಾದ ವಿಶೇಷವಾಗಿ ಉಳಿದೆಲ್ಲ ಕಾರ್ಯಕ್ರಮಕ್ಕೆ ದಾಸೋಹ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ ಇಡೀ ಗುರುನಾಳ ಭಕ್ತಾದಿಗಳು ಸಹಕಾರ ಮಾಡುತ್ತಿದ್ದಾರೆ. ಅಂಥ ರೀತಿಯೊಳಗೆ ಇನ್ನುಳಿದ ಹೊರಗಿರ್ತಕ್ಕಂಥವರೆಲ್ಲರೂ ಸಹಕಾರ ಮಾಡಬೇಕು ಅಂತ ತಂದೆಲ್ಲರಿಗೂ ಸೂಚನೆ ಹೇಳಿ 1980ರಿಂದ ಇಲ್ಲಿವರೆಗೂ 42 ವರ್ಷಗಳ ಪರ್ಯಂತರ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಭಕ್ತ ಸಮೂಹದೊಂದಿಗೆ ಹಾಗೂ ಅಕ್ಕಲಕೋಟೆಯ ಪರಮ ಪೂಜ್ಯ ಚಿಕ್ಕ ರೇವಣಸಿದ್ಧ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದ್ದು, ಈ ಒಂದು ಜಾತ್ರಾ ಮಹೋತ್ಸವ ಅನ್ನೋದಕ್ಕಿಂತ ಇದೊಂದು